पुलकेशी नगर के एमएलए अखंड श्रीनिवास मूर्ति ने आज रुद्रप्पा मेमोरियल ट्रस्ट, रैम्बो स्कूल, रमैया मेडिकल कॉलेज की जानिब से मुनक्किदा मुफ्त हेल्थ कैंप का इफ्तिताह किया। मोदी गार्डन में मुनक्किदा इस कैंप में बड़ी तादाद में लोगों ने हिस्सा लिया। हेल्थ के ताल्लुक से पुलकेशी नगर में बड़ी तादाद में स्लम इलाके पाए जाते हैं, वहाँ इन लोगों को मदद पहुँचाने की एक तरकीब है ताकि इस हेल्थ कैंप के ज़रिए ज़्यादा से ज़्यादा लोगों को मदद पहुँच सके। बाद अजी अखंड श्रीनिवास मूर्ति ने शामपुरा मेन रोड में इंडियन चिल्ड्रन स्कूल के सालाना इजलास में हिस्सा लिया। इस मौके पर अखंड श्रीनिवास मूर्ति ने कहा कि तालीम बेहद ज़रूरी है। तालीम को फराहम करने के लिए पुलकेशी नगर में हर मुमकिन कोशिश की जाती रही है। पिछले 5 साल से यहाँ के तालीमी इदारों को मदद पहुँचाने और लोगों में तालीम के ताल्लुक से अवेयरनेस लाने के कई प्रोग्राम किए गए हैं। ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡವರಿರುವಂಥ ಸ್ಥಳ, ಅವ್ರಿಗೆ ಅನುಕೂಲ ಆಗಬೇಕು, ಎಷ್ಟು ಕ್ಯಾಂಪಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಒಂದು ಡಿಸೈಡ್ ಮಾಡಿ ಅಷ್ಟೊತ್ತು ನೋಡಿದ್ರೆ ಸುರೇಶ ಫಿಕ್ಸ್ ಮಾಡಿಬಿಟ್ಟಿದ್ರು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ. ಅದು ಉದ್ಘಾಟನೆ ಸಮಾರಂಭ ಇವತ್ತೇ ಪ್ರಾರಂಭ ಮಾಡಿದರೆ ನಮ್ಮ ಪುಲಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲೂ ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಕ್ಕೆ ಏನೇ ಮೆಡಿಸಿನ್ಸ್ ಇದೆ ನಮ್ಮ ಕಡೆಯಿಂದ ನಾವು ಖಂಡಿತ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಕಣ್ಣು ಆಪರೇಷನ್ ಇರಲಿ, ಹಾರ್ಟ್ ಆಪರೇಷನ್ ಇರಲಿ, ಬಿ ಪಿ ಶುಗರ್ ಏನೇ ಇರಲಿ ನಾವು ಫ್ರೀಯಾಗಿ ಮಾಡ್ತೀನಿ ಅಂತ MS ಸಮಯ ಹಾಸ್ಪಿಟಲ್ ಮುಖಾಂತರ ಬಂದಿದ್ದಾರೆ. ಅದರಲ್ಲೂ ನಾವು ಇವತ್ತು ಸುಮಾರು ಒಂದು ತಿಂಗಳಿಂದ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ತಾ ಇದ್ದೀವಿ. ಅದು 5 ಲಕ್ಷ ಕಾರ್ಡು ಬೆಂಗಳೂರು, ಕರ್ನಾಟಕ, ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಬೋದು, ಯಾವುದೇ ಹಾಸ್ಪಿಟಲಲ್ಲಿ ಮಾಡಿಸ್ಕೊಬೋದು. ಆ ಕಾರ್ಡನ್ನು ನಾವು ಒಂದು ವ್ಯವಸ್ಥೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇಲ್ಲೂ ಒಂದು ಕ್ಯಾಂಪ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಈ ಭಾಗದಲ್ಲೂ ಒಂದು ಕ್ಯಾಂಪ್ ಮಾಡೋಂಥ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅದು 5 ಲಕ್ಷ ಅಂದರೆ 3.5 ಲಕ್ಷ ಹಾಸ್ಪಿಟಲ್ಗೆ, 1.5 ಲಕ್ಷ ಇನ್ಶೂರೆನ್ಸ್ ಅಂತ ಅವ್ರು ಫಿಕ್ಸ್ ಮಾಡಿದ್ದಾರೆ. ಹಾಗೂ 10 ಥರ ಇದು ಕೊಟ್ಟಿದ್ದಾರೆ. ಇದರಲ್ಲಿ ಆಯುಷ್ಮಾನ್ ಕಾರ್ಡು ಹಾಗೂ ಅನೇಕ ರೀತಿ ಪೊಲೀಸ್ ಇಲಾಖೆಯವರಿಗೆ, ಜನರಲ್ ಮೆಡಿಸಿನ್ಸ್ಗೆ ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮಿಲಿಟರಿ ಡಿಫೆನ್ಸ್ವರೆಗೂ ಇದೆ ಈ ಕಾರ್ಡಲ್ಲಿ. ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ಈ ಸ್ಕೀಮ್ಗಳು, ಆರೋಗ್ಯ ಭಾಗ್ಯ ಸ್ಕೀಮ್ ಇದೆ, ಯಶಸ್ವಿನಿ ಕಾರ್ಡ್ ಇದೆ, ಹೆಲ್ತ್ ಬೆನಿಫಿಟ್ ಇದೆ, ಆಮೇಲೆ ISR ಅಂದರೆ ಆಂಧ್ರ ಪ್ರದೇಶದವರು ಇಲ್ಲಿ ಬಂದು ಮಾಡಿಸ್ಕೊಬೋದು. ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೂ CM ಫಂಡ್, PM ಫಂಡ್ಗಳಿಗೂ ಕೊಡೋಂಥ ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ CPF ಅವ್ರಿಗೂ ಮಿಲಿಟರಿ ಡಿಫೆನ್ಸ್ ಅವ್ರಿಗೂ ಒಂದು ಅನುಕೂಲ ಮಾಡೋಂಥ ವ್ಯವಸ್ಥೆ ಮಾಡಿದ್ದಾರೆ MS ಸಮಯ ಹಾಸ್ಪಿಟಲಿಂದ. ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೂ ಇವರು ನಮ್ಮ ಕಾಮತ್ ಅವ್ರಿಗೆ, ರಾಮಚಂದ್ರ ಕಾಮತ್ ಅವ್ರಿಗೆ, ಹಾಗೂ ಲಕ್ಷ್ಮೀನಾರಾಯಣಗೆ, ಹಾಗೂ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ಈ ಭಾಗದಲ್ಲಿ ಅತಿ ಬಡವರಿರುವಂಥ ಸ್ಥಳ. ಇಲ್ಲಿ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ದುಡ್ಡು ಭಾರಿ ತೊಂದರೆ ಇದೆ, ಕಷ್ಟ ಇದೆ. ಅವ್ರಿಗೆ ಅನುಕೂಲ ಆಗಬೇಕು ಅಂದರೆ ನಮ್ಮ ಕ್ಷೇತ್ರದ ಜನತೆಗೆ ನಾವು ಅನುಕೂಲ ಮಾಡಬೇಕಂದ್ರೆ ನೀವೆಲ್ಲ ನಮ್ಮ ಜೊತೆ ನೀವು ಕೈ ಜೋಡಿಸ್ಬೇಕು, ನಾನು ಕೈ ಜೋಡಿಸ್ಬೇಕು. ನಾನು ಒಬ್ಬನೇ ಮಾಡ್ತೀನಿ ಅನ್ನೋದಲ್ಲ, ನಿಮ್ಗೆ ಇಂಟ್ರೆಸ್ಟ್ ಬಂದು ನಿಮ್ಮ ಆರೋಗ್ಯ ನೀವು ನೋಡ್ಕೊಬೇಕು. ಯಾವುದೇ ಒಂದು ಸಮಸ್ಯೆಗಳಿದ್ರೆ ಒಂದು ಆರೋಗ್ಯ ನೀವು ನೋಡ್ಕೊಬೇಕಂದ್ರೆ ನೀವು ಪ್ರತಿಯೊಂದು ಇಲ್ಲಿ ನಾವೇನೋ 10 ನಿಮಿಷಕ್ಕೆ ಇಲ್ಲಿಂದ ಹಾಸ್ಪಿಟ್ಲ್ಗೆ ಹೋಗೋದು, MS ಹಾಸ್ಪಿಟ್ಲ್ಗೆ ದೂರ ಏನಿಲ್ಲ. ಅದು ನಮಗೆ ಒಳ್ಳೆ ರೀತಿ ದೊಡ್ಡ ಹಾಸ್ಪಿಟ್ಲ್ ಹೇಗಪ್ಪ ಅಂತ ಇವರು ಜಯಪುರ ಎಕ್ಸ್ಪ್ಲೇನ್ ಮಾಡೋದು. ಯಾವುದೇ ಥರ ನೀವು ಭಯ ಪಡೋಂಥದ್ದಿಲ್ಲ. ಸರ್ಕಾರ ಎಲ್ಲ ಥರ ನಿಮ್ಗೆ ಸೌಕರ್ಯ ಕೊಡ್ತದೆ, ಅನುಕೂಲ ಮಾಡಿಕೊಡ್ತದೆ. ಸರ್ಕಾರದಿಂದ ಎಲ್ಲ ದುಡ್ಡು ಕಟ್ಟೋಂಥ ವ್ಯವಸ್ಥೆ ಮಾಡ್ತಾರೆ. BPL ಕಾರ್ಡ್ ಇದ್ರೆ ನೀವೇನು ದುಡ್ಡು ಕಟ್ಟೋಂಥ ಅವಶ್ಯಕತೆ ಇಲ್ಲ. ಅವರೇ ದುಡ್ಡು ಕೊಟ್ಟು ಬಸ್ ಚಾರ್ಜ್ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಟ್ರೀಟ್ಮೆಂಟ್ ಮಾಡಿ. ಅಂಥ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ MS ಹಾಸ್ಪಿಟಲಿಂದ. ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಈಗ ಮಾರ್ಚ್ 21ಕ್ಕೆ 100 ವರ್ಷ ಆಗುತ್ತೆ MS ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. 100 ವರ್ಷದ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೀತಾರಾಮ್ ಸಾಹೇಬರು ನಮ್ಗೆ ಭಾರಿ ಬೇಕಾಗಿರೋರು. ಅವರು ನಮ್ಮ ಜೊತೆಲಿ ಇರ್ತೀರಿ. ಅವ್ರ ಕಡೆಯಿಂದ ಸುಮಾರು ಜನ ಹಾಸ್ಪಿಟಲ್ ಕಳಿಸ್ಕೊಟ್ಟು ಅವ್ರ ಕಡೆಯಿಂದ ಫೋನ್ಗಳು ಮಾಡಿಸಿದ್ದೀನಿ. ಹಾಗೂ ನಮ್ಮ ಲಕ್ಷ್ಮೀನಾರಾಯಣ ಕಡೆಯಿಂದನೂ ಮಾಡಿಸಿದ್ದೀನಿ. ಏನೇ ಸಮಸ್ಯೆ ಇದೆ ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡಿಕೊಡಿ. ಹಾಗೂ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡವರಿರುವಂಥ ಸ್ಥಳ. ಈ ಸ್ಥಳದಲ್ಲಿರೋರಿಗೆ ಅನುಕೂಲ ಮಾಡಿಕೊಟ್ರೆ ತಮಗೆ ದೇವರು ಒಳ್ಳೇದು ಮಾಡ್ತಾನೆ, ಅಲ್ಲ ಒಳ್ಳೇದು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ರೇನ್ಬೋ ಶಾಲೆಗೆ ಹಾಗೂ ಟೀಚರ್ಸ್ಗೂ, ಪ್ರಿನ್ಸಿಪಾಲ್, ಹೆಡ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮವನ್ನು ಇದೇ ರೀತಿ ಆಯೋಜಿಸ್ತಾ ಇರಲಿ. ನಾವು ನಿಮ್ಮನ್ನು ಕೈ ಜೋಡಿಸ್ತೀವಿ. ವರ್ಷಕ್ಕೂ ಎಲ್ಲ ಈ ಭಾಗದ ಜನತೆಗೆ ವಾರಕ್ಕೆ ಒಂದೊಂದು ಭಾಗದಲ್ಲಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವರಲ್ಲಿ ನಾನು ರಾಮಚಂದ್ರ ಕಾಮತ್ ಅವ್ರನ್ನ ಹಾಗೂ ನಮ್ಮ PR ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಅಟ್ಲೀಸ್ಟ್ ಸಂಡೇ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವೀಕ್ ಡೇಸ್ ಎಲ್ಲ ಮಾಡಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನೇ ಸಮಸ್ಯೆ, ಏನೇ ಅನುಕೂಲ ಬೇಕಂದ್ರೆ ನಾನು ಮಾಡಿಸ್ಕೊಡ್ತೀನಿ. ನಿಮ್ಮ ಪೆಂಡಲ್ ಆಗಿರಲಿ, ಆ ಭಾಗದಲ್ಲಿ ಊಟದ ವ್ಯವಸ್ಥೆ ಆಗಿರಲಿ, ಮೆಡಿಸಿನ್ಸ್ ಆಗಿರಲಿ, ನಾವು ಖಂಡಿತ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ. ನಿಮ್ಮ ಡಾಕ್ಟರ್ಗಳು ಬಂದು ತಪಾಸಣೆ ಮಾಡಿ ಅವ್ರಿಗೆ ಏನಾನ ತೊಂದರೆ ಇದ್ದರೆ ಖಂಡಿತ ಚಿಕಿತ್ಸೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ನಮಗೆಲ್ಲ ಹೃದಯಪೂರ್ವಕ ಅಭಿನಂದನೆ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ
ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತ ಇವತ್ತಿಂದ ಆರೋಗ್ಯ ಮುಕ್ತ ಪುಲ್ಕೇಶ್ ನಗರ ಆಗಬೇಕು ಅಂತ ನಮ್ಮ PRO ಸಾಹೇಬರು ಹೇಳ್ತಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ಹಣ್ಣು ಮಾರೋರು ಇದ್ದಾರೆ, ಮೆಕ್ಯಾನಿಕಲ್ ಇದ್ದಾರೆ. ಇಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಗುರಿಯಾಗಿರೋದ್ರಿಂದ ಹೆಚ್ಚು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲರಿಗೂ ಹೊಲಿಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.